ನಮಸ್ತೆ. ಇದು ಪುತ್ತೂರಿನಿಂದ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ 1.5 ಕಿಲೋಮೀಟರ್ನ ಒಳಗೆ ಒಂದು ರಕ್ತೇಶ್ವರಿ ಟೆಂಪಲ್ ನಿಯರ್ ಬೈ ಲೊಕೇಶನ್ ನಗರ, ವಿವೇಕಾನಂದ ಕಾಲೇಜಿಗೆ ಹೋಗುವ ನಗರಕ್ಕೆ ವಾಕಿ ಡಿಸ್ಟೆನ್ಸ್ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಉಂಟು. ಈ ಏರಿಯಾದಲ್ಲಿ ನಾವೊಂದು ಮನೆಯನ್ನು ತೆಗೆದುಕೊಂಡಿದ್ದೇವೆ. ನೋಡಿ, ಈ ಏರಿಯಾ ಇದು ಬರ್ತದೆ, ಈ ಲೊಕೇಶನು ನೋಡಿ, ಈ ರೀತಿಯಾಗಿ ಹೋಗ್ತದೆ ಮನೆಗೆ. ಇಲ್ಲಿ ನಿಮಗೆ ಪೂರ ಕಡೆಗಳಲ್ಲಿ ಮನೆಗಳೇ, ಫುಲ್ ಲೊಕೇಶನ್ ಮನೆಗಳುಂಟು ನೋಡಿ, ಎಲ್ಲ ಏರಿಯಾ ನೋಡಿ ಫುಲ್ ಈಗ ಬರ್ತದೆ ನೋಡಿ, ಫುಲ್ ಮನೆಗಳ ಏರಿಯಾ ಟಾಪ್. ನೋಡಿ, ಈ ರೀತಿಯಾಗಿ ಮನೆಗಳು ಬರ್ತದೆ. ಹತ್ತಿರದಲ್ಲಿ ಅಂಗನವಾಡಿ ಉಂಟು, ಅಂಗನವಾಡಿ ಕೇಂದ್ರ ಅಂತ ಹೇಳ್ತಾರೆ ನೋಡಿ. ನೋಡಿ, ಈ ರೀತಿ ಬರುತ್ತೆ. ಇದು ನಾವು ಈ ಮನೆ ಒಂದು ಬಿಟ್ಟು ಸೆಕೆಂಡ್ ಮನೆ ನೋಡಿ. ಈ ಮನೆ ಫುಲ್ಲು ಕಾಂಪೌಂಡ್ ಉಂಟು. ಒಂದು 951,000 ಸ್ಕ್ವೇರ್ ಫೀಟ್ನ ಮನೆ. ಹಲೋ ಗೈಸ್, ನೋಡಿ, ಇದು ಸೈಡ್ ಫೇಸ್. ಒಳ್ಳೆ ಒರಿಜಿನಾಲಿಟಿ ಮಾಡಿದ್ದಾರೆ, ತನಗೆ ಬೇಕಾಗಿ ಮಾಡಿದಂಥ ಮನೆ. ಈಗ ಮೈನ್ ಎಂಟ್ರೆನ್ಸ್ಗೆ ಹೋಗ್ತೇನೆ. ಸಿಟ್ ಔಟ್. ಇದು ಫಸ್ಟ್ ಎಂಟ್ರೆನ್ಸ್, ದಾರಂದ ಬಾಗಿಲು. ನೋಡಿ ಗೈಸ್, ನೋಡಿ ಫುಲ್ ಮನೆ ಫುಲ್ ಅರೇಂಜ್ಮೆಂಟ್ ಆಗಿ ನೋಡಿ. ಒಳ್ಳೆ POP ಎಲ್ಲ ಮಾಡಿದ್ದಾರೆ. POP ಉಂಟು ಟೋಟಲ್. ದೇವರ ರೂಮ್, ವಾಸ್ತು ಪ್ರಕಾರವಾಗಿರುವಂಥ ಬ್ರಾಹ್ಮಣರ ಮನೆ, ಫುಲ್ ದೇವರ ರೂಮ್ ಎಲ್ಲ ಮರದಿಂದ ಮಾಡಿದಂಥ ನೋಡಿ ಹೇಗೆ ಉಂಟು ನೋಡಿ. ಇದು ಡೈನಿಂಗ್ ಹಾಲ್ ಆ್ಯಂಡ್ ವಿತ್ ಕಿಚನ್. ಟೋಟಲ್ ಫುಲ್ಲು ತುಂಬ ದೊಡ್ಡದಾದ ಕಿಚನ್ ಉಂಟು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಫ್ರಿಡ್ಜ್, ಅದೇ ರೀತಿ ಡ್ರವರ್ ಸಿಸ್ಟಮ್ ಉಂಟು. ಎಲ್ಲ ಡ್ರವರ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಗೈಸ್. ನೋಡಿ, ಎಲ್ಲ ಡ್ರವರ್ ಸಿಸ್ಟಮ್ ಉಂಟು. ಜಸ್ಟ್ ಫ್ಯಾನ್ ಹಾಕಿದ್ದಾರೆ. ಟೋಟಲ್ ಮನೆಯ ಒಳಗಿನ ಎಲ್ಲ ಇದು ಎಕ್ಸೆಟ್ ಹೊರಗೆ ಹೋಗುವ ಅಷ್ಟೇ. ಅದು ಬದಿಗೆ ಕಾಂಪೌಂಡ್. ಅದೇ ರೀತಿ ಇಲ್ಲಿ ಒಂದು ಬೆಡ್ರೂಮ್ ನೋಡಿ. ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಎಲ್ಲ ಫರ್ನಿಚರ್ ಎಲ್ಲ ಆಗಿದೆ. ಅದೇ ರೀತಿ ಅದಕ್ಕೆ ಟಾಯ್ಲೆಟ್, ಬಾತ್ರೂಮ್ ನೋಡಿ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಉಂಟು, ಅದು ಕಾಮನ್ ಬೆಡ್ರೂಮ್ ನೋಡಿ, ಹೀಗೆ ಬರುತ್ತೆ. ಇದು ಟಾಯ್ಲೆಟ್, ಬಾತ್ರೂಮ್. ನೆಕ್ಸ್ಟ್ ಇದೊಂದು ಬೆಡ್ರೂಮ್ ಅಂದರೆ 15x15 ದೊಡ್ಡ ಸೈಜಲ್ಲಿ ಬೆಡ್ರೂಮ್ ಉಂಟು ನೋಡಿ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇದು ಫರ್ನಿಚರ್ ನೋಡಿ, ಟಾಪ್ ಮಾಡಿದ್ದಾರೆ ಮನೆ. ಇದು ವಾಸ್ತು ಪ್ರಕಾರವಾಗಿ ಮಾಡಿದಂಥ ಮನೆ. ಯಾವುದೇ ಇದರಲ್ಲಿ 100ಕ್ಕೆ 100 ವಾಸ್ತು ಪ್ರಕಾರವಾಗಿ ಇರುವಂಥ ಮನೆ ನೋಡಿ. ಸೈಡ್ ಕಟ್ಟಿಂಗ್ ಜಾಗ ಎಲ್ಲ ಬಿಟ್ಟು ಮಾಡಿದ್ದಾರೆ ನೋಡಿ. 2 ಸೈಡ್ ಕಟ್ಟಿಂಗ್ ಪೀಸ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಇದರಲ್ಲಿ ಬ್ಯಾಂಕ್ ಲೋನ್ ಉಂಟು. ಬ್ಯಾಂಕ್ ಲೋನ್ ಇದ್ದ ಕಾರಣ ಯಾವುದೇ ಪೇಪರ್ ಕ್ಲಿಯರ್ ಇರ್ತದೆ ಅಂತ ಒಂದು ಲೆಕ್ಕಂತೆ. ಆದ ಕಾರಣ ಇದಕ್ಕೆ ಯಾವುದೇ ಪೇಪರಿಗೆ ಅಡೆತಡೆಗಳು ಇಲ್ಲ, ಕ್ಲೀನ್ ಇರ್ತದೆ. ನೆಕ್ಸ್ಟ್ ಗೈಸ್, ನೀವು ಇದರಲ್ಲಿ ನಮಗೆ ಈ ಚಾನಲ್ ನೋಡಿ
ನಮಗೆ ಲೈಕ್ ಮಾಡಿದರೆ, ಕಮೆಂಟ್ಸ್ ಎಲ್ಲ ಹಾಕಿದರೆ ನಿಮಗೊಂದು ಲಾಸ್ಟಿಗೆ ನಮ್ಮದೊಂದು ಪ್ರೈಸ್ ಕೊಡ್ತಾ ಇದ್ದೇವೆ ನಾವು. ಯಾರು ಒಳ್ಳೆ ಕಮೆಂಟ್ಸ್ ನಮಗೆ ಮಾಡಿದರೆ ಅವರಿಗೆ ನಮ್ಮ ಥರ ಅಂದರೆ ನಾವು ಇದರಲ್ಲಿ ಜಿಮೇಲ್ ಅಡ್ರೆಸ್ಸಲ್ಲಿ ಹಾಕಿದರೂ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೂ ಆಗ್ಬೋದು. ಒಳ್ಳೆಯ ರೀತಿಯಿಂದ ಕಮೆಂಟ್ಸ್ ಮಾಡಿದವರಿಗೆ ನಾವೊಂದು ಇದರಲ್ಲಿ ಗಿಫ್ಟ್ ಕೊಡ್ತಾ ಇದ್ದೇವೆ. ಅದೇ ರೀತಿ ಇದು ಕೊನೆಯ ತನಕ ನಮ್ಮ ಇದನ್ನು ಚಾನಲ್ ನೋಡಿ. ಇದರ ನಿಮಗೆ ಕಡಿಮೆ ಪಕ್ಷ ಅಂದರೆ ಒಂದು 50 ಲಕ್ಷದವರೆಗೆ ಈ ಮನೆ ನಿಮಗೆ ಕೈಗೆಟಕುವ ದರದಲ್ಲಿ ಸಿಗ್ಬೋದು. ಅಂದರೆ ಇದರಲ್ಲಿ 5 ಸೆನ್ಸ್ ಜಾಗ ಉಂಟು, ಕನ್ವರ್ಷನ್ ಎಲ್ಲ ಆಗಿದೆ. ನೋಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಒಳ್ಳೆಯದಾಗಿ ಇನ್ನು ಮುಂದೆ ಸಹ ನಮಗೆ ಈ ರೀತಿಯಾಗಿ ಯೂಟ್ಯೂಬ್ ಮನೆಗೆ ನೀವು ಸಹಕಾರ ಮಾಡಿ, ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಗೈಸ್, ನಾನು ಸ್ವಲ್ಪ ಹೇಳಲಿಕ್ಕೆ ಬಿಟ್ಟು ಹೋಯಿತು. ಆ್ಯಕ್ಚುಲಿ ಇಲ್ಲಿಂದ ಮೇಲೆ ಹೋದರೆ ನೋಡಿ, ಇದು ಟೈರ್ ಕೇಸ್ ಮೇಲೆ ಹೋಗಲಿಕ್ಕೆ ಎಲ್ಲ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಅಗಾಳವಾಗಿ ಒಳಗೆ ಮೇಲೆ ಸ್ಲ್ಯಾಪಿಗೆ ಹೋಗಲಿಕ್ಕೆ ನೋಡಿ. ನೋಡಿ, ಸೋಲಾರ್ ಹಾಕಿದ್ದಾರೆ, ಸಿಸ್ಟಮ್ ಹೇಗೆ ಉಂಟು ನೋಡಿ. ಸೋಲಾರ್ನುಂಟು, ನೀರಿನ ಸಿಸ್ಟಮ್, ನೀರಿನ ಸಂಪು ಸಹ ಮಾಡಿದ್ದಾರೆ. ಮತ್ತು ಒಳ್ಳೆ ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ. ಎಲ್ಲ ಗಿಡಗಳು ಅವರು ಅಂದರೆ ಅವರಿಗೆ ಇಲ್ಲಿ ಮನೆಯಲ್ಲೇ ಕೂತು ಒಂದು ತೋಟದಾಗೆ ನರ್ಸರಿಯಾಗಿ ಮಾಡಿದ್ದಾರೆ. ಇದನ್ನು ನಿಮಗೆ ಬಿಟ್ಟು ಕೊಡೋದಿಲ್ಲ, ಅವರು ಕೊಂಡೋಗ್ತಾರೆ ಹೋಗುವಾಗ. ಮನೆ ಕೊಡುವಾಗ ಇದು ಕೊಡುವುದಿಲ್ಲ. ಹಾಗಾದರೆ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆ ತೋರಿಸೋದು ನೋಡಿ. ಇದರಲ್ಲೆಲ್ಲ ಬದನೆಕಾಯಿ ಆಗಿದೆ ನೋಡಿ. ನೋಡಿ, ಗುಲಾಬಿ, ಇದು ಮಲ್ಲಿಗೆ, ಟೊಮೆಟೊ, ಮೆಣಸು ನೋಡಿ. ಇದು ಪದ್ಪೆ ಅಂತ ಹೇಳ್ತಾರೆ ಇಲ್ಲಿದು ನೋಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಇದು ಬದನೆಕಾಯಿ, ಫುಲ್ಲು ಬದನೆಕಾಯಿದು ಗಿಡ ನೋಡಿ, ಅಲ್ಲಿವರೆಗೆ ಮಾಡಿದ್ದಾರೆ. ಹಾಗೆ ಕೆಳಗೆ ನೀರಿನ ಸಂಪು ಮಾಡಿದ್ದಾರೆ. ಬದಿಗೆ ಫುಲ್ಲು ಮನೆಗಳು ನೋಡಿ, ಎಲ್ಲ ಕಡೆಗಳು ಮನೆ, ಟೋಟಲ್ ಮನೆಗಳಿದೆ. ಏನು ಮೈನಸ್ ಇಲ್ಲ ನೋಡಿ, ಎಲ್ಲ ಕಡೆ ಮೈನಸ್, ಫುಲ್ಲು ಮನೆಗಳು. ಒಂದು ವಿಷಯದಲ್ಲಿ ಹೇಳಬೇಕಾದ್ರೆ ಇದು ಫುಲ್ಲು ರಿಚ್, ಚಿಕ್ಕದಾಗಿ ಚೊಕ್ಕದಾಗಿ ರಿಚ್ ಮನೆ ಅಂತ ಹೇಳ್ಬೋದು ನೋಡಿ. ಬಾಳೆ ಎಲೆ ಗಿಡ, ಫುಲ್ಲು ಗಿಡಗಳನ್ನು ನೆಟ್ಟಿದ್ದಾರೆ ಅವರು ನೋಡಿ. ಹೇಗೆ ನೋಡಿ, ಕೆಲವುದನ್ನು ಬಿಟ್ಟಬಹುದು, ಕೆಲವುದನ್ನು ಕೊಂಡೋಗ್ತಾರೆ ಅವರು ಹೋಗುವಾಗ ನೋಡಿ. ಬಚ್ಚಿರೆ ಅಂತ ಹೇಳ್ತಾರೆ, ಎಲ್ಲ ಅಡಿಕೆ ಬೀಜ. ಗೇಟ್ ನೋಡಿ, ಸ್ಲೈಡಿಂಗ್ ವಿಂಡೋ ಗೇಟ್, ಗಾಡಿ ಪಾರ್ಕಿಂಗ್, ಇಲ್ಲಿ ಗಾಡಿ ಪಾರ್ಕಿಂಗ್. ಮತ್ತೊಂದು ನೀರಿನ ಸಂಪು ಮಾಡಿದ್ದಾರೆ ನೋಡಿ ಫುಲ್ಲು. ಇದು ನೀರಿನ ಸಂಪು ಅಂತ ಹೇಳ್ತಾರೆ. ಒಂದು 3,000 ಲೀಟ್ರ್ ನೀರಿನ ಸಂಪು ನೋಡಿ. ಇಷ್ಟೆಲ್ಲ ಮಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಗೆ ಯಾರಿಗಾದರೂ ಬೈ ಮಾಡೋದಾದರೆ ಮಾಡಿ. ಇದರಲ್ಲಿ ಒಂದು ಬಾಕಿ ಆಗಿದೆ, CC ಕ್ಯಾಮರಾ ಉಂಟು ನೋಡಿ. ಇದರಲ್ಲಿ ಫುಲ್ಲು CC ಕ್ಯಾಮರಾ ಇಟ್ಟಿದ್ದಾರೆ. ಮನೆಯಲ್ಲಿ ಯಾವುದೇ ಕಳ್ಳತನ ಇದಕ್ಕೆಲ್ಲ ಬರ್ತಾರಲ್ಲ, ಅದಕ್ಕೋಸ್ಕರ CC ಕ್ಯಾಮರಾವನ್ನು ಅಳವಡಿಸ್ತಾರೆ. ಎಲ್ಲ ಸೈಡಿಗೆ 3-4 CC ಕ್ಯಾಮರಾವನ್ನು ಹಾಕಿದ್ದಾರೆ ಮನೆಗೆ. ಅಂದರೆ ಈಗಿನ ಕಾಲದಲ್ಲಿ ಕಷ್ಟ ಉಂಟಲ್ಲ, ಅದಕ್ಕೋಸ್ಕರ CC ಕ್ಯಾಮರಾವನ್ನು ಅಳವಡಿಸಿದ್ದಾರೆ.